ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪರೀಕ್ಷಾ ಸಮಯದಲ್ಲಿ ಪೋಷಕರ ವರ್ತನೆ ಹೇಗಿರಬೇಕು ಅನ್ನೋದರ ಕುರಿತು ಒಂದು ಸಣ್ಣ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡಕತ್ತೀನಿ. ಈ ವಿಡಿಯೋ ಕೊನೆಯವರೆಗೂ ನೋಡ್ರಿ. ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಕಮೆಂಟ್ಸ್ ಮುಖಾಂತರ ತಿಳಿಸಿ. ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಪರೀಕ್ಷಾ ಸಮಯದಲ್ಲಿ ಪೋಷಕರೇ ನಿಮ್ಮ ವರ್ತನೆ ಹೀಗೇಕೆ, ಪೋಷಕರ ವರ್ತನೆ ಹೆಂಗಿರ್ತದ ಅನ್ನೋದ್ರ ಕುರಿತು ಮಾಡ್ತೀನಿ ನಾನು. ಪರೀಕ್ಷೆ ಅನ್ನೋದು ಪ್ರತಿಯೊಂದು ವಿದ್ಯಾರ್ಥಿಯು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಎದುರಿಸಬೇಕಾದಂತಹ ಒಂದು ಮುಖ್ಯ ಘಟ್ಟ ಆಗಿರ್ತೈತಿ. ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಹಲವಾರು ಗೊಂದಲ, ಆಮೇಲೆ ಆತಂಕಕ್ಕೆ ಒಳಗಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಪೋಷಕರಾದಂತಹ ನೀವು ಕೂಡ ಏನು ಮಾಡಬೇಕು, ಮಕ್ಕಳಲ್ಲಿ ಒಳ್ಳೆಯ ಅವರ ಭಾವನೆಗಳಿಗೆ ಸ್ಪಂದಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಈಗ ಪೋಷಕರು ಪರೀಕ್ಷೆ ಸಮೀಪ ಬಂದ ಸಮಯದಲ್ಲಿ ಮಕ್ಕಳಲ್ಲಿ ಹೆಚ್ಚಿನ ಒತ್ತಡವನ್ನು ಹೇರೋದು, ಆಮೇಲೆ ಅವರಿಗೆ ಹೆಚ್ಚಿನ ಭಯವನ್ನು ಉಂಟು ಮಾಡೋದು, ಹೀಗೆ ತಾವು ಕೂಡ ಟೆನ್ಷನ್ ತಗೊಳ್ಳೋದು, ಹಾಗೆ ಮಕ್ಕಳಲ್ಲಿಯೂ ಕೂಡ ಭಯದ ವಾತಾವರಣವನ್ನು ಮೂಡಿಸ್ತಾರೆ. ಹೀಗೆ ಮಾಡೋದು ತಪ್ಪಲ್ವಾ? ಅದಕ್ಕಾಗಿ ನಮ್ಮ ಪಾಲಕರಲ್ಲಿ ಅನೇಕ ಥರನಾದಂಥ ಪಾಲಕರು ಇರ್ತಾರೆ. ಯಾವ ಥರ ಅಂದ್ರೆ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂದರೆ ಮಧ್ಯಮ ವರ್ಗದ ಜನರೇನಿರ್ತೀವಲ್ಲ, ನಾವು ಯಾವಾಗಲೂ ಚಿಂತೆ ಮಕ್ಕಳ ಬಗ್ಗೆ. ಏನಾಗ್ತದೋ ಹೆಂಗೆ ಬರಿತಾನೋ ಮಗ ಹೆಂಗೆ ಭವಿಷ್ಯ ಹೆಂಗೋ, ಇದೇ ರೀತಿ ಚಿಂತೆಯಲ್ಲೇ ಜೀವನ ಆಗ್ತದೆ. ಆದರೆ ಶ್ರೀಮಂತರು ಇರ್ತಾರಲ್ಲ, ಈ ಕಡೆ ಮಿಡ್ಲ್ ಕ್ಲಾಸು ಅಲ್ಲ, ಈ ಕಡೆ ಬಡತನವೂ ಇರಲ್ಲ. ಅವ್ರು ಯಾವುದೂ ಟೆನ್ಷನ್ ತೊಗೊಳಲ್ಲ. ಏನಪ್ಪ ನೀ ಪರೀಕ್ಷೆ ಬರಿತೀಯಾ, ಬರೀ ನಿನಗೆ ಯಾವ ಸೀಟ್ ಬೇಕು, ಯಾವ ಕಾಲೇಜ್ ಬೇಕು, ಒಳ್ಳೆ ಕಾಲೇಜಾ, ನಾ ಪೇಮೆಂಟ್ ಕೊಟ್ಟು ಹಚ್ತೀನಿ ಹೇಳಿ ನನಗೆ. ಹೀಗೆ ಅವು ಮಕ್ಕಳ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಅತಿ ಬಡವರು ಇದ್ದವ್ರು ಏನು ಮಾಡ್ತಾರೆ, ದೇವ್ರ ಮೇಲೆ ಭಾರ ಹಾಕಿ ಅವ್ರು ಸುಮ್ಮನೆ ಕೂತ್ಬಿಡ್ತಾರೆ. ಅವರು ಕೂಡ ಯಾವುದೂ ಟೆನ್ಷನ್ ಮಾಡ್ಕೊಳ್ಳಲ್ಲ. ಅಯ್ಯೋ ದೇವ್ರು ಇದ್ದಾನೆ ಬಿಡ್ರಿ, ನನ್ನ ಮಗಂದೆಲ್ಲ ನೋಡ್ಕೋತಾನ. ಹಿಂಗೆ ಈ ರೀತಿಯಾದಂತಹ ಅನೇಕ ಜನ ಪಾಲಕರು, ಎಲ್ಲರೂ ಒಂದೇ ಥರ ಪಾಲಕರಿರಲ್ಲ, ಇಂತಹ ಅನೇಕ ಜನ ಪಾಲಕರಿರ್ತಾರೆ. ಮಗುವಿಗೆ ವರ್ಷಾನುಗಟ್ಲೆ ಫ್ರೀ ಬಿಡೋದು. ಅಯ್ಯೋ ನಾವೆಲ್ಲ ಹೇಳಿವ್ರಿ ಕೇಳ್ತಾ ಇಲ್ಲ, ಓದಲ್ಲ ಅಂತೇಳಿ ಬಿಟ್ಬಿಡೋದು. ಇನ್ನೊಬ್ಬರ ಮೇಲೆ ಫೋರ್ಸ್ ಹಾಕೋದು ಬಿಟ್ಟು ಎಕ್ಸಾಮ್ ಸಮೀಪ ಬಂದಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಅದು ಸಾಧ್ಯ ಆಗಲ್ಲ. ವರ್ಷ ಪೂರ್ತಿ ಮಗುವಿನಲ್ಲಿ ನಾವು ಭರವಸೆಯನ್ನು ಹುಟ್ಟಿಸ್ತಾ ಹೋಗಬೇಕು. ಮಗುವಿನಲ್ಲಿ ಹೆಂಗೆ ಮಾಡ್ತೀವಪ್ಪ ಅಂದ್ರೆ, ನಾವು ಪಾಲಕರಾದವರು ಮೊಬೈಲ್ ನೋಡಕತ್ತೇನ ಬಿಟ್ಬಿಡೋದು, ಟಿ ವಿ ನೋಡಕತ್ತೇನ ಬಿಡೋದು. ನಾವು ಕೂಡ ಅನೇಕ ರಿಯಾಲಿಟಿ ಶೋಗಳನ್ನು ನೋಡ್ಕೋತ ಕೊಡೋದು, ಟಿ ವಿ ಹಚ್ಚೋದು. ಆ ಮಗು ನೋಡಕತ್ತಂದ್ರೆ ಅವ್ರ ಜೋಡಿ ಕೂತ್ಬಿಡೋದು. ಆ ಮಗು ನಮ್ಮ ಜೋಡಿ ಟಿ ವಿ ನೋಡೋದು, ಮೊಬೈಲ್ ಗೇಮ್ ಆಡೋದು. ವರ್ಷ ಪೂರ್ತಿ ಬಿಟ್ಟು ಪರೀಕ್ಷಾ ಬಂದ ಸಮಯದಲ್ಲಿ ಮಗುವಿನ ಮೇಲೆ ಒತ್ತಡ ಹಾಕಲಿಕ್ಕೆ ಹೋದರೆ ಅದು ಸಾಧ್ಯವಾಗದ ಮಾತು. ಅದಕ್ಕಾಗಿ ಪಾಲಕರೇ, ನಾವು ಏನು ಮಾಡಬೇಕು, ಖಂಡಿತ ಆ ತಪ್ಪನ್ನು ನಾವು ಯಾವಾಗಲೂ ಮಾಡಬಾರ್ದು. ಯಾವ ತಪ್ಪನ್ನು ಮಾಡಬಾರ್ದು ಅಂದ್ರೆ, ನಾನು ಕೊನೆಗೆ ಹೇಳ್ತೀನಿ, ಕೊನೆಯವರೆಗೂ ತಪ್ಪದೇ ವಿಡಿಯೋವನ್ನು ನೋಡಿರಿ. ಪೋಷಕರಿಗೆ ಕಿವಿ ಮಾತುಗಳನ್ನು ಹೇಳ್ತೀನಿ. ಪರೀಕ್ಷಾ ಸಮಯ ಬಂದಾಗ ನಮ್ಮ ಮಗುವನ್ನು ಇನ್ನೊಂದು ಮಗುವಿಗೆ ಹೋಲಿಸಿ ನಾವು ಖಂಡಿತವಾಗ್ಲೂ ಯಾವಾಗಲೂ ಬೈಲಿಕ್ಕೆ ಅಥವಾ ಹೀಯಾಳಿಸ್ಲಿಕ್ಕೆ ಹೋಗಲೇಬಾರ್ದು. ಚುಚ್ಚಿ ಮಗುವಿಗೆ ಮಾತನಾಡಲಿಕ್ಕೆ ಹೋಗಬಾರ್ದು. ಈ ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಬಾಜು ಮನೆ ಅವ ನೋಡಲ್ಲಿ ಬೇಗ ಹೇಳ್ತಾನ, ಅವ ಎಷ್ಟು ಚಂದ ಅಭ್ಯಾಸ ಮಾಡ್ಯಾನ, ನೀ ಏನು ಮಾಡಲ್ಲ, ಊಟ ಮಾಡ್ತೀಯ ಮಲಗ್ತೀಯ, ಹೀಗೆ ಚುಚ್ಚು ಮಾತುಗಳನ್ನು ಬೆಳಿಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಸ್ಟಾರ್ಟ್ ಆಯ್ತಂದ್ರೆ ಮಗುವಿನಲ್ಲಿ ಬದಲಾವಣೆ ಆಗಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ನಾವು ವರ್ಷ ಪೂರ್ತಿ ಮಗುವಿನಲ್ಲಿ ಒಂದು ಹುಮ್ಮಸ್ಸನ್ನು ಬರೆಸಲಿಕ್ಕೆ ಪ್ರಾರಂಭ ಮಾಡಬೇಕು. ಮಗುವಿಗೆ ಬೇಗ ಏಳಿಸ್ಬೇಕು. ಮಗುವಿನ ಜೊತೆ ನಾವು ಕೂಡ ಪಾಲಕರಾದಂಥವ್ರು ನಾವು ಬೇಗ ಹೇಳ್ಬೇಕು. ಮಗುವಿಗೆ ಎಬ್ಬಿಸಿ, ಆ ಮಕ್ಕಳಿಗೆ ಎಬ್ಬಿಸಿ, PUC ಪರೀಕ್ಷೆ ಬಂದದ, SSLC ಪರೀಕ್ಷೆ ಇದೆ, ಓದನಿ ಅಂತೇಳಿ ಅವನಿಗೆ ಓದ್ಲಿಕ್ಕೆ ಹಚ್ಚಿ ಅವಳಿಗೆ ಓದ್ಲಿಕ್ಕೆ ಹಚ್ಚಿ ನಾವು ಮಲ್ಕೊಂಡ್ವಿ ಅಂದ್ರೆ ಅಲ್ಲಿ ಖಂಡಿತವಾಗ್ಲೂ ಮಗು ಓದಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪಾಲಕರಾದವರು ನಾವು ಆ ಮಕ್ಕಳನ್ನು ಎಬ್ಬಿಸಿ ನಾವು ಕೂಡ ಎದ್ದು ನಮ್ಮ ದಿನನಿತ್ಯ ಕಾರ್ಯದಲ್ಲಿ ನಾವು ತೊಡಗಿಕೊಂಡಾಗ ಅವನಲ್ಲಿ ಕೂಡ ಅಯ್ಯೋ ನಮ್ಮ ಮನೆಯಲ್ಲಿ ಎಬ್ಬಿಸ್ಯಾರ, ನಾವು ಓದ್ಬೇಕು ಅನ್ನುವಂತಹ ಒಂದು ಮನಸ್ಸು ಬರ್ತೈತಿ. ಇರಲಿಲ್ಲ ಅಂದ್ರೆ ಆಗಲ್ಲ. ಆ ಮಕ್ಕಳು ಊಟಕ್ಕೆ ಕೂಡಬೇಕು, ನೀ ಬರೀ ಊಟಕ್ಕೆ ಊಟ ಮಾಡ್ತೀಯ, ಏನು ಓದಲ್ಲ ಬಿಡಲ್ಲ, ಲಕ್ಷ ಕೊಟ್ಟು ನಿನ್ನ ಫೀ ಹಚ್ಚಿನಿ, ಏನು ಮಾಡ್ತೀಯೋ ಏನು ಬಿಡ್ತೀಯೋ ನೋಡು, ಈ ಥರ ಚುಚ್ಚಿ ಮಾತನಾಡೋದು. ಇನ್ನೊಂದು ಥರ ಪೋಷಕರು ಯಾವ ರೀತಿ ಇರ್ತಾರಂದ್ರೆ, ಅಯ್ಯೋ ನೋಡಪ್ಪ ಹೆಂಗೆ ಮಾಡ್ತೀವಿ, ನನ್ನ ಮರ್ಯಾದೆ ಪ್ರಶ್ನೆ, ಎಕ್ಸಾಮ್ ಸಮೀಪ ಬಂದಾವು, ಹೆಂಗೆ ಮಾಡ್ತೀವೋ ಏನೋ ಗೊತ್ತಿಲ್ಲ, ನೀವು ಒಟ್ಟು ನನ್ನ ಮರ್ಯಾದೆ ಉಳ್ಸಂಗೆ ಮಾಡ್ಬೇಕು ನೋಡು, ಹಿಂಗನ್ನು. ಇನ್ನೊಂದು ಥರ ಪೇರೆಂಟ್ಸ್ ಯಾವ ರೀತಿ ಇರ್ತಾರಂದ್ರೆ, ಒಟ್ಟಿನಲ್ಲಿ ಎಕ್ಸಾಮ್ ಫಸ್ಟ್ ಕ್ಲಾಸ್ ಪಾಸ್ ಆಗು, ನೀ ಏನು ಬೇಡಿದು ಕೊಡಿಸ್ತೀನಿ ನಾನು ನಿನಗೆ, ಈ ಥರನೂ ಪೋಷಕರು ಇರ್ತಾರೆ. ಖಂಡಿತವಾಗ್ಲೂ ಈ ಥರದ ಮಾತುಗಳನ್ನು ದಿನಾಲೂ ಮಕ್ಕಳಿಗೆ ಬೈಗುಳದ ಮುಖಾಂತರ ಅಥವಾ ಚುಚ್ಚಿ ಮಾತನಾಡೋದು, ಹೀಗೆ ಮಾತನಾಡೋದ್ರಿಂದ ಮಗುವಿನಲ್ಲಿ ಯಾವ ಬದಲಾವಣೆಗಳನ್ನು ಕೂಡ ಆಗಲ್ಲ. ಎಕ್ಸಾಮ್ ಸಮೀಪ ಬಂದಾಗ ಶಿಕ್ಷಕರಿಗೂ ಒತ್ತಡ ಹೇರೋದು. ಶಿಕ್ಷಕರಿಗೆ ನೋಡ್ರಿ ನನ್ನ ಮಗ ಅದನ್ನು ಎಕ್ಸಾಮ್ 10th ಬರೆಯಕತ್ತೇನ, PUC ಬರೆಯಕತ್ತೇನ, ಯಾವ ರೀತಿ ಮಾಡ್ತೀರಿ ನೋಡ್ರಿ ಮೇಡಮರ, ನೋಡ್ರಿ ಸರ್ ಅಂತೇಳಿ
ಶಿಕ್ಷಕರಿಗೂ ಕೂಡ ಬಂದು ಅನ್ನೋದು ಈ ಥರ ಪೋಷಕರೇ ನೀವು ಖಂಡಿತವಾಗ್ಲೂ ಟೆನ್ಷನ್ ತೊಗೊಳಿಕ್ಕೆ ಹೋಗಬೇಡ್ರಿ. ಎಲ್ಲ ಮಾತುಗಳನ್ನು ಈ ಪರೀಕ್ಷೆಯಲ್ಲೇ ಯಾಕೆ ಬೇಕಾಯ್ದು? ಬೇಡ. ಪರೀಕ್ಷೆ ಪ್ರಾರಂಭವಾಗೋದಕ್ಕಿಂತಲೂ 1 ವರ್ಷದಿಂದಲೇ ಮಗುವಿನ ಗ್ರೋತ್ ಹೇಗಾಗಿದೆ, ಶಿಕ್ಷಕರ ಜೊತೆ ನಾವು ಕಾಂಟ್ಯಾಕ್ಟಲ್ಲಿ ಇರಬೇಕು. ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ನೀವು ಕೂಡ ಅಲ್ಲಿ ಹೋಗಬೇಕು, ಭಾಗವಹಿಸಬೇಕು. ಆ ಮಗುವಿನ ಗ್ರೋತ್ ಹೇಗಾಗಿದೆ, ಅವ ಯಾವ ವಿಷಯದಲ್ಲಿ ಆಸಕ್ತಿದಾಯಕವಾಗಿ ಕಲಿತಾ ಇದ್ದಾನೆ, ಯಾವ ವಿಷಯದಲ್ಲಿ ಕಡಿಮೆ ಅಂಕ ಪಡೆದಾನ ಅಂತ ಟೀಚರ್ ಜೋಡಿ ಕುಂತು ನೀವು ಚರ್ಚೆ ಮಾಡಬೇಕು. ಕಡಿಮೆ ಅಂಕ ಪಡೆದಂತಹ ವಿಷಯದಲ್ಲಿ ಇಲ್ಲಪ್ಪ ಸ್ವಲ್ಪ ಅಂಕ ತೊಗೊಂಡಿದ್ದಿ, ಇನ್ನೂ ಹೆಚ್ಚಿಗೆ ತೊಗೋತೀಯ, ಪ್ರಯತ್ನ ಮಾಡು, ನೀ ಜಾಣ ಇದ್ದೀಯಾ, ಹೀಗೆ ಅವನಿಗೆ ಪ್ರೋತ್ಸಾಹದಾಯಕ ನುಡಿಗಳನ್ನು ನಾವು ಆಡಬೇಕು. ಅದು ಬಿಟ್ಟು ನಾವು ಮಕ್ಕಳ ಕಡೆ ಹೆಚ್ಚಿಗೆ ಸಮಯ ಕೊಡದೆ, ಗಮನ ಕೊಡದೆ, ಪರೀಕ್ಷೆ ಸಮಯ ಬಂದಾಗ ಟೆನ್ಷನ್ ಕೊಡೋದು, ಪೋಷಕರೇ ನೀವು ಟೆನ್ಷನ್ ಮಾಡೋದು ಸರಿಯಲ್ಲ. 1 ವರ್ಷದಿಂದಲೂ ಟಿ ವಿ ನೋಡಕತ್ತಿದ್ದ, ಮೊಬೈಲ್ ನೋಡಕತ್ತಿದ್ದ, ಅವಾಗೆಲ್ಲವನ್ನು ಗಂಟು ಕಟ್ಟಿ ತೂಗು ಹಾಕೋದು, ಎಕ್ಸಾಮ್ ಸಮಯ ಬಂದಾಗ ಪುಸ್ತಕದ ಮೂಟೆಯನ್ನು ಅವನ ಮುಂದಿಟ್ಟು ಓದು 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 ಅಂತ ಟೆನ್ಷನ್ ಕೊಟ್ಟಾಗ ಖಂಡಿತವಾಗಲೂ ಅವನು ಓದಿನಲ್ಲಿ ಪಾಸ್ ಆಗಲಿಕ್ಕೆ, ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯುದ್ಧ ಕಾಲೇ ಶಸ್ತ್ರಾಸ್ತ್ರ ಪ್ರಯೋಗ ಅನ್ನುವ ಹಾಗೆ ಎಲ್ಲಿ ಯುದ್ಧ ಗೆಲ್ಲೋಕ್ಕಾಗುತ್ತಾ? ಇಲ್ಲ. ಮೊದಲಿನಿಂದಲೂ ನಾವು ಪ್ರಯತ್ನ ಮಾಡಿದಾಗ ಅವಾಗ ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಮಗುವಿನಲ್ಲಿ ನಾವು ಪ್ರೋತ್ಸಾಹದಾಯಕ ನುಡಿಗಳನ್ನು ಆಡಬೇಕು. ಮಕ್ಕಳು ಕರ್ಕೊಂಡು ನಾವೇ ಟಿ ವಿಯನ್ನು ನೋಡಬಾರ್ದು, ಮೊಬೈಲನ್ನು ನೋಡಬಾರ್ದು. ಆ ಮಗುವಿನ ಗ್ರೋತ್ ಆಗಬೇಕಾಯ್ತಂದರೆ ನಾವೇ ಎಲ್ಲವನ್ನು ತ್ಯಾಗ ಮಾಡಿ, ಅನೇಕ ಏನಾದರೂ ಅವುಗಳನ್ನು ಮೊಬೈಲನ್ನು ನಾವು ಕೂಡ ಅವಾಯ್ಡ್ ಮಾಡಿ, ಶಿಕ್ಷಕರ ಜೊತೆ ಒಳ್ಳೆಯ ಕಾಂಟ್ಯಾಕ್ಟಲ್ಲಿ ಇದ್ದು ಅವನ ಬೆಳವಣಿಗೆಯನ್ನು ನೋಡಿದಾಗ ಖಂಡಿತವಾಗಲೂ ಮಗು ಕೂಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಮಗುವಿನಲ್ಲಿ ಹುರಿದುಂಬಿಸುವಂಥ ಮಾತುಗಳನ್ನು ಆಡಬೇಕು, ಕಾನ್ಫಿಡೆನ್ಸ್ ಬೆಳೆಸುವಂತಹ ಮಾತುಗಳನ್ನು ಆಡಬೇಕು. ಆಮೇಲೆ ಒಳ್ಳೆಯ ವಿಚಾರ ಶಕ್ತಿಯನ್ನು ತುಂಬಬೇಕು. ಅನೇಕ ಪ್ರಾರಂಭದಿಂದಲೇ ಪ್ರಯತ್ನವನ್ನು ಮಾಡಬೇಕು. ಓದಿನಲ್ಲಿ ಆಸಕ್ತಿ ಇಲ್ಲಂದ್ರೆ ಅವನಿಗೆ ಅನೇಕ ಮೊದಲಿನಿಂದಲೂ ಕಥೆ ಪುಸ್ತಕಗಳನ್ನು ಓದಬೇಕು. ನೋಡಿ ಕಥೆ ಎಷ್ಟು ಚೆನ್ನಾಗಿ ಅದಂದಾಗ ಮಗುವಿನಲ್ಲಿ ಓದುವಂಥ ಆಸಕ್ತಿ ಬೆಳೀತದೆ. ನಂತರ ವಿಷಯದ ಕುರಿತು ನಾವು ಅವನಲ್ಲಿ ಆ ವಿಷಯದ ಕುರಿತು ಓದಲಿಕ್ಕೆ ಹೇಳಿದಾಗ ಓದಲಿಕ್ಕೆ ಇನ್ನೂ ಆಸಕ್ತಿದಾಯಕವಾದಂಥ ವಾತಾವರಣ ಬೆಳೀತದೆ. ಪರೀಕ್ಷೆಯ ಬದುಕಲ್ಲ ಪೋಷಕರೇ, ಪರೀಕ್ಷೆಯ ಬದುಕಲ್ಲ. ಮುಂದಿನ ತರಗತಿ ಹೋಗಲಿಕ್ಕೆ ಇದೊಂದು ಅನುಕೂಲಕರವಾದಂತಹ ಒಂದು ವಾತಾವರಣ. ಪರೀಕ್ಷೆ ಫೇಲ್ ಆದ್ರೆ ಬದುಕೇ ನಿಂತು ಹೋಗಲ್ಲ. ಫೇಲ್ ಆದ್ರೆ ಮುಂದಿನ ಚಾನ್ಸ್ ಇದ್ದೇ ಇರ್ತದೆ. ಅವಾಗವ ಓದ್ತಾನ. ಅಂತಹ ಒಂದು ಹುರಿದುಂಬಿಸುವ ಮಾತನ್ನು ಮಗುವಿನಲ್ಲಿ ಬೆಳೆಸಬೇಕು. ಫೇಲ್ ಆಗೇ ಬಿಡು, ಈ ಪರೀಕ್ಷೆಯ ಜೀವನ ಅಲ್ಲ. ನೀನು ಜೀವನದಲ್ಲಿ ಜೀವನ ಹೇಗೆ ಮಾಡಬೇಕನ್ನುವಂಥ ಜೀವನದ ಮೌಲ್ಯವನ್ನು ತಿಳಿದುಕೋ, ಅವಾಗ ನೀ ಮುಂದೆ ಬರ್ತೀಯ ಅನ್ನುವಂಥ ಪೋಷಕದಾಯಕ ನುಡಿಗಳನ್ನು ಪೋಷಕರಾದವರು ನಾವು ಹಾಕಬೇಕು. ಪರೀಕ್ಷಾ ಸಮಯದಲ್ಲೇ ಮಗುವಿನಲ್ಲಿ ಖಂಡಿತವಾಗಲೂ ಒತ್ತಡವನ್ನು ಹೇರದೆ ಪೋಷಕರೇ ನೀವು ಕೂಡ ನಿಮ್ಮಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಮಗುವಿನಲ್ಲಿಯೂ ಬದಲಾವಣೆ ಆಗ್ತದೆ. ಶಿಕ್ಷಕರ ಜೊತೆ ಒಳ್ಳೆಯ ಕಾಂಟ್ಯಾಕ್ಟಲ್ಲಿ ಇರ್ರಿ. ಮಗುವಿನ ಆಸಕ್ತಿದಾಯಕ ವಿಷಯದ ಕಡೆಗೆ ಹೆಚ್ಚಿನ ಗಮನ ಕೊಡ್ರಿ, ಪ್ರೋತ್ಸಾಹದಾಯಕ ನುಡಿಗಳನ್ನು ಆಡ್ರಿ ಅಂತ ಹೇಳ್ತಾ ನನ್ನ ಈ ಭಾಷಣವನ್ನು ಮುಗಿಸ್ತೀನಿ, ಅಥವಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾ ಧನ್ಯವಾದ.